ಪ್ರತಿ ಬಾರಿಯೂ ತನ್ನ ತಾಯಿಯ ಪರ ವಹಿಸ್ತಾ ಇದ್ದ. ತಂದೆಗೆ ಸುಮ್ಮನಿರುವಂತೆ ಹೇಳ್ತಾ ಇದ್ದ. ಮೊನ್ನೆ ಅಪ್ಪ ಅಮ್ಮನ ಜಗಳ ವಿಪರೀತಕ್ಕೆ ಹೋದಾಗ ಮಧ್ಯೆ ಹೋಗಿದ್ದಾನೆ. ತಂದೆಯನ್ನ ತಳ್ಳಾಡಿದ್ದಾನೆ. ಸಿಟ್ಟಿಗೆದ್ದ ತಂದೆ ಸೀದಾ ಅಡುಗೆ ಮನೆಗೆ ಹೋಗಿ ಅಲ್ಲಿದ್ದ ಹರಿತವಾದ ಚಾಕು ತಂದು ಮಗನಿಗೆ ಹೆದರಿಸಿದ್ದಾನೆ. ಮಗ ಹೆದರದೇ ಇದ್ದಾಗ ಚುಚ್ಚೆ ಬಿಟ್ಟಿದ್ದಾನೆ. ತಕ್ಷಣ ಮನೆಯ ಮಂದಿ ಸ್ಥಳೀಯರು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಗ ಉಸಿರು ನಿಲ್ಲಿಸಿದ್ದಾನೆ. ತಲಾಟ ಆಗಿರ್ತದೆ. ತಲಾಟದಲ್ಲಿ ತಂದೆ ಕೋಪಗೊಂಡು ಆ ಒಂದು ಆವೇಶದಲ್ಲಿ ಸಿಚುವೇಶನ್ ಆವೇಶದಲ್ಲಿ ಕಿಚನ್ನಲ್ಲಿದ್ದ ಒಂದು ಅಡುಗೆ ಮನೆಯಲ್ಲಿದ್ದ ನಾಯಿಯ ಚಾಕುವನ್ನು ತಗೊಂಡು ಎದುರಿಸಕ್ಕೆ ಹೋಗ್ತಾರೆ ಮತ್ತೆ ಚುಚ್ಚುತ್ತಾರೆ. ಅದು ಚುಚ್ಚಿದ್ದು ಸ್ಥಳದಲ್ಲೇ ಆ ವ್ಯಕ್ತಿ ಕುಸಿದು ಬಿದ್ದು ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮೃತಪಟ್ಟಿರುತ್ತಾರೆ. ತನಿಖೆ ಮುಂದುವರೆದಿದೆ ಹಾಗೂ ಸಂಬಂಧಪಟ್ಟ ಆರೋಪಿತರ ವಿಚಾರಣೆಗೆ ಒಳಪಡಿಸಲಾಗಿದೆ. ಮಗನನ್ನ ತಂದೆ ಕಷ್ಟಪಟ್ಟು ಬೆಳೆಸಿದ್ದ, ಕಷ್ಟಪಟ್ಟು ಇಂಜಿನಿಯರಿಂಗ್ ಮಾಡಿಸಿದ್ದ. ಆದ್ರೆ ಕೋಪ, ತನ್ನಮ್ಮನನ್ನ ಮಡದಿ ಸರಿಯಾಗಿ ನೋಡ್ಕೊಳ್ತಿಲ್ಲ ಅನ್ನೋ ಕೋಪ. ಜಗಳದ ವೇಳೆ ಮಗ ಅಡ್ಡ ಬಂದಲ್ಲ ಅನ್ನೋ ಸಿಟ್ಟು. ಆ ಸಿಟ್ಟಲ್ಲೀಗ ಪ್ರೀತಿಯ ಮಗನನ್ನ ತಂದೆ ಕೊಂದೇ ಬಿಟ್ಟಿದ್ದಾನೆ. ಸದ್ಯ ಪೊಲೀಸರು ಪಶ್ಚಾತ್ತಾಪ ಪಡ್ತಾ ನೋವಲ್ಲಿರೋ ಈ ತಂದೆಯನ್ನ ಜೈಲಿಗೆ ಕಳುಹಿಸಿದ್ದಾರೆ. ಇದು ಇವತ್ತಿನ ವಾರಂಟ್. ಇನ್ನಷ್ಟು ಅಪರಾಧ ಸುದ್ದಿಗಳೊಂದಿಗೆ ಮತ್ತೆ ನಾಳೆ ನಿಮ್ಮನ್ನ ಭೇಟಿ ಆಗ್ತೀನಿ.